ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮಸ್ಯೆ ರುಚಿ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ನಾನಂತೂ ಆರಾಮ್. ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ. ಎಲ್ಲರೂ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಮೆಲ್ರಿಗೂ ಅಡ್ವಾನ್ಸ್ ಆಗಿ ದೀಪಾವಳಿಯ ಶುಭಾಶಯಗಳು. ಹಾಗೆ ಹುಷಾರಾಗಿ ಪಟಾಕಿ ಹೊಡೀರಿ, ಯಾರೂ ಅಪಾಯ ಮಾಡ್ಕೋಬೇಡಿ. ತುಂಬ ಒಳ್ಳೆ ರೆಸಿಪಿಗಳು ನಮ್ಮ ಚಾನಲಲ್ಲಿದೆ. ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ನಾನು ಕೆಲವು ವಿಶೇಷ ಸಿಹಿ ತಿಂಡಿಗಳನ್ನ ರೆಸಿಪಿಗಳನ್ನ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲರೂ ಖಂಡಿತ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋಸ್ನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸ್ವಲ್ಪ ಡಿಫ್ರೆಂಟಾಗಿ ನಾನಿವತ್ತು ಫೈರ್ಲೆಸ್ ಕುಕಿಂಗ್ ಅಂದರೆ ಒಲೆ ಹಚ್ಚಿದ್ದೇನೆ 4 ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನ ಮಾಡ್ತಾಯಿದ್ದೀನಿ. ಸೊ ಲೇಟ್ ಮಾಡಿದ್ರೆ ನಾವು ರೆಸಿಪೀಸ್ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಫಸ್ಟು ಈಗ ಕ್ಯಾರೆಟ್ ಲಡ್ಡು ಮಾಡೋಣ. ಕ್ಯಾರೆಟ್ ಲಡ್ಡುಗೆ 1 ಕಪ್ ಕ್ಯಾರೆಟು, ಅರ್ಧ ಕಪ್ಪು ಡೆಸಿಗೇಟೆಡ್ ಕೊಕೊನಟ್, ಮತ್ತು 1/4 ಕಪ್ಪು ಕಂಡೆನ್ಸ್ ಮಿಲ್ಕ್, ಮತ್ತು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಹಾಲು. ಈಗ ಫಸ್ಟು 1 ಕಪ್ ಕ್ಯಾರೆಟ್ ತುರಿನ ನಾನು ಮಿಕ್ಸಿನಲ್ಲಿ ಸ್ವಲ್ಪ ಒಂದೇ ಒಂದು ಮಿಕ್ಸ್ ಅಷ್ಟೇ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈ ಥರ ಮಾಡಿಕೊಂಡು ಇದನ್ನು ಬೌಲಿಗೆ ಹಾಕೋತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ, ಮಕ್ಕಳು ಕೂಡ ಈಸಿಯಾಗಿ ಮಾಡ್ಬೋದು. ಈ ಕ್ಯಾರೆಟ್ ತುರಿನೆಲ್ಲ ಒಂದು ಬೌಲಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಡೆಸಿಗೇಟೆಡ್ ಕೊಕೊನಟ್ ಪೌಡರ್, ಅರ್ಧ ಬಟ್ಲು ಡೆಸಿಗೇಟೆಡ್ ಕೊಕೊನಟ್ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಕಂಡೆನ್ಸ್ಡ್ ಮಿಲ್ಕ್, 2 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಎಕ್ಸ್ಟ್ರಾ ಸ್ವೀಟ್ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಂಡೆನ್ಸ್ ಮಿಲ್ಕಲ್ಲೇ ಸ್ವೀಟ್ ಕಂಟೆಂಟ್ ಇರೋದ್ರಿಂದ ನಾವು ಇದಕ್ಕೆ ಎಕ್ಸ್ಟ್ರಾ ಸಕ್ಕರೆ ಆಗಲಿ ಸ್ವೀಟ್ನೆಸ್ ಆಗಲಿ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಉಂಡೆ ಥರ ಮಾಡಿ ಇದನ್ನು ಟೇಸ್ಟ್ ಮಾಡೋದಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ, ಇವಾಗ ಮಕ್ಕಳಿಗೆ ನಾವು ಹೊಸದಾಗಿ ಏನಾದರೂ ಕಲಿಸ್ಬೇಕು ಅಂತಂದರೆ ಅವ್ರ ಕೈಯಲ್ಲಿ ಈ ಥರದ್ದನ್ನು ಮಾಡಿಸಿದ್ರೆ ಅವ್ರು ತುಂಬಾ ಖುಷಿಯಾಗಿ ಕಲ್ತ್ಕೋತಾರೆ. ನೋಡಿ, ಈ ಲಡ್ಡೂಸ್ನ ಕೋಕೋನಟ್ ಪೌಡರಲ್ಲಿ ಹೊರಳಿಸ್ಬಿಟ್ಟು ಇಟ್ಟರೆ ಇನ್ನು ಲುಕ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇದು ನಿಮ್ಮ ಇಷ್ಟ, ಬೇಕಾದರೆ ಮಾಡ್ಬೋದು, ಬೇಡ ಅಂದರೆ ಹಾಗೆ ತಿನ್ಬೋದು ಫ್ರೆಂಡ್ಸ್. ಈ ರೆಸಿಪಿಗಳು ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು, ಕಷ್ಟನೇ ಇಲ್ಲ ಸ್ವಲ್ಪ ಕೂಡ. ಜಸ್ಟ್ 5 ಮಿನಿಟ್ಸಲ್ಲಿ ಈ ರೆಸಿಪಿನ ನಾವು ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ಇದನ್ನು ನೋಡಿ, ಕ್ಯಾರೆಟ್ ಲಡ್ಡು ರೆಡಿ ಇದೆ. ಈಗ ನೆಕ್ಸ್ಟ್ ರೆಸಿಪಿ, ಇದಕ್ಕೆ ನಾನು ಒಂದು 10 ರೂಪೀಸ್ ಪ್ಯಾಕೆಟ್ದು ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಮಿಕ್ಸರ್ಗೆ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಳ್ಳೋದು ಬಿಸ್ಕೆಟ್ಸ್ನ. ಮತ್ತು ಇದಕ್ಕೆ 5 ರೂಪೀಸ್ದು ಬೂಸ್ಟ್ ಬರುತ್ತಲ್ಲ, ಬೂಸ್ಟ್ ಪ್ಯಾಕೆಟು, ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಇದಕ್ಕೆ ಕೋಕೋ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಚಾಕ್ಲೇಟ್ ಸಿರಪ್ ಹಾಕ್ತಾಯಿದ್ದೀನಿ ನಾನು. ಚಾಕ್ಲೇಟ್ ಸಿರಪ್ನ ಹಾಕಿಬಿಟ್ಟು ಇದಕ್ಕೆ ಎಷ್ಟು ಬೇಕು ನೋಡಿ ಕಲಿಸ್ಕೊತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ. ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಬಿಸ್ಕೆಟ್ ಅಲ್ಲ, ಸ್ವಲ್ಪ ಹೀರ್ದಂಗೆ ಆಗುತ್ತೆ, ಗಟ್ಟಿ ಆಗುತ್ತೆ. ಅದಕ್ಕೆ 2 ಸ್ಪೂನಷ್ಟು ನಾನು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮಕ್ಕಳಿಗೆ ನಾವು ರೆಗ್ಯುಲರ್ ಶೇಪಲ್ಲಿ ಕೊಡೋದಕ್ಕಿಂತ ಈ ಥರ ಶೇಪು ಅಂಗಡಿಗಳಲ್ಲಿ ಸಿಗುತ್ತೆ, ನಿಮಗೆ ನೀವು ಬೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ
ಡಿಫ್ರೆಂಟ್ ಶೇಪ್ಸಲ್ಲಿ ನಾವು ಮಾಡಿಕೊಟ್ಟಾಗ ಅಥವಾ ಅವ್ರ ಕೈನಲ್ಲೇ ಮಾಡಿಸಿದಾಗ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಇನ್ನೂ ಬೇರೆ ಶೇಪ್ಸ್ ಕೂಡ ಬರುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ರೆಸಿಪಿ ಬಂದು ಕೋಕೋನಟ್ ಲಡ್ಡು. ಈ ರೆಸಿಪಿಗೆ 1 ಕಪ್ಪು ಕೋಕೋನಟ್ ಪೌಡರ್ ಅಂದರೆ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ನಾವು ಕಂಡೆನ್ಸ್ ಮಿಲ್ಕು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದೆಲ್ಲ ಮಿಕ್ಸ್ ಆದಮೇಲೆ 2 ಸ್ಪೂನ್ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಉಂಡೆ ಮಾಡೋಕ್ಕೆ ಒಳ್ಳೆ ಟೆಕ್ಸ್ಚರಲ್ಲಿ ನಮಗೆ ಸಿಗುತ್ತೆ. ನೀಟಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ರವೆ ಉಂಡೆ ಥರ ಕಾಣುತ್ತೆ ನಿಮಗೆ. ನಾವು ರವೆ ಉಂಡೆ ಮಾಡೋಕ್ಕೆ ಎಷ್ಟು ಸ್ಟೆಪ್ಸ್ನ ಫಾಲೋ ಮಾಡ್ತೀವಲ್ವ, ಬಟ್ ಇದು ಕೋಕೋನಟ್ ಲಡ್ಡೂಸು ತುಂಬಾ ಈಸಿಯಾಗಿ 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಖಂಡಿತ ನೀವೆಲ್ಲರೂ ಈ ರೆಸಿಪೀಸ್ನ ಮನೆಯಲ್ಲಿ ಟ್ರೈ ಮಾಡಿ. ಅದು ಕೂಡ ನಿಮ್ಮ ಮಕ್ಕಳ ಜೊತೆ ಟ್ರೈ ಮಾಡಿದ್ರೆ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ತುಂಬಾ ಫನ್ನಿ ಆ್ಯಂಡ್ ಒಳ್ಳೆ ಗುಡ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ. ಡ್ರೈ ಫ್ರೂಟ್ಸು ಹೆಲ್ತ್ಗೆ ತುಂಬ ಒಳ್ಳೆಯದು ಅಲ್ವಾ, ನಿಮಗೆಲ್ಲ ಗೊತ್ತೇ ಅಲ್ವಾ. ಇದಕ್ಕೆ 1 ಕಪ್ಪು ಗೋಡಂಬಿ, ದ್ರಾಕ್ಷಿ ಮತ್ತು ಖರ್ಜೂರನ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಖರ್ಜೂರ ಹಾಕ್ಕೋತಾ ಇದ್ದೀನಿ. 1 ಕಪ್ ಖರ್ಜೂರ ಜೊತೆಗೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸರಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ ನಾನು ಎಕ್ಸ್ಟ್ರಾ ಯಾವುದೇ ಸಿಹಿನ, ಸಕ್ಕರೆನ ಅಥವಾ ಬೆಲ್ಲನೇ ಆಗಲಿ ನಾನು ಆ್ಯಡ್ ಮಾಡ್ಕೋತಾ ಇಲ್ಲ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ನೀಟಾಗಿ ಕಲಸಿದ್ಮೇಲೆ ಸ್ವಲ್ಪ ಕೈನ ತುಪ್ಪದಲ್ಲಿ ಗ್ರೀಸ್ ಮಾಡಿಕೊಂಡು ಇದನ್ನು ಈ ಥರ ಉಂಡೆ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ರೆಡಿಯಾಗಿದೆ ಉಂಡೆಗಳು. ಈ ಥರ ಇದರಿಂದ ಒಂದೊಂದೇ ಉಂಡೆಗಳನ್ನ ಮಾಡಿಬಿಟ್ಟು ಇದನ್ನು ದಿನ ಒಂದೊಂದು ಉಂಡೆಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಡ್ರೈ ಫ್ರೂಟ್ ಪೌಡರ್ನಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕಿ ಪೌಡ್ರ್ ಮಾಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಪೌಡ್ರ್ ಇಟ್ಕೊಂಡಿದೆ. ಆ ಪೌಡರಲ್ಲಿ ಈ ಲಡ್ಡೂಸನ್ನ ಉರುಳಿಸ್ಬಿಟ್ಟು ಇಟ್ಕೊಂಡ್ರೆ ತುಂಬಾ ನೋಡೋಕ್ಕೂ ಸೂಪರಾಗಿರುತ್ತೆ. ಯಾರಾದರೂ ನೋಡಿದವರು ಬೇಕ್ರಿಯಿಂದ ತಂದಿದ್ದು ಅಂತ ಕೇಳ್ತಾರೆ ನಿಮ್ಮನ್ನು, ಗೊತ್ತಾ? ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.